ಜೈನ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತೊಂದು ದಿನ ಏನ್ ಮಾಡಕ್ ಕೊಟ್ಟಿದ್ವಿ ಅಂದ್ರೆ CISF ನ ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಬಂದಂತ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಾಕ್ ಹೊಂಟಿವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಏನಂತ ಕೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಜೊತೆಗೆ ಅದರ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗ್ತಾ ಇದೀವಿ. ಸೊ ಆಲ್ರೆಡಿ 2 ಕ್ವಶನ್ ಪರನ್ನ ನಾವು ಡಿಸ್ಕಸ್ ಮಾಡಿ ಇವತ್ತು 3ನೇ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಇರುವಂತದ್ದು. ಸೊ ಇಲ್ಲಿ ನೋಡ್ಬೋದು, ನೀವು ಏನಂತ ಕೇಳಿದ್ರೆ ಎರರ್ ಸ್ಪಾಟಿಂಗ್ ಅಂತ ಹೇಳಿದ. ಏನಂತಾರೆ ಎರರ್ ಸ್ಪಾಟಿಂಗ್ ಅಂದ್ರೆ ಎಲ್ಲಿ ಎರರ್ ಇರ್ತದ ಅದನ್ನ ನಾವ್ ಏನ್ ಮಾಡ್ತೀವಿ, ಕಂಡು ಹಿಡಿಯುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದೀವಿ. ರೈಟ್. ಸೊ ಎರರ್ಗಳು ಈ ಸೆಂಟೆನ್ಸ್ ನ ಯಾವ ಭಾಗದಲ್ಲಿ ಬರ್ತದ ಅದನ್ನ ಕಂಡುಹಿಡಿಯುತ್ತೀವಿ. ಇಲ್ಲಿ ಒಂದೇದು ಸೆಂಟೆನ್ಸ್ ಏನಂತ ನೋಡ್ರಿ, ದ ನಂಬರ್ ಆಫ್ ಗೆಸ್ಟ್ ಇನ್ವೈಟೆಡ್ ಟು ದ ಪಾರ್ಟಿ ಆರ್ 500 ಅಂತ ಹೇಳುತ್ತೆ. ಏನಂದ್ರೆ ಆರ್ 500 ಅಂತ. ಬಟ್ ಆಲ್ರೆಡಿ ಇಲ್ಲಿ ಏನ್ ಮಾಡ್ಯಾರ, ದ ನಂಬರ್ ಆಫ್ ಗೆಸ್ಟ್ಸ್ ಅಂದ್ಬಿಟ್ಟಾರ. ಇಲ್ಲಿ ಏನ್ ಮಾಡ್ಯಾರ್ರಿ, ಪ್ಲೂರಲ್ ಹೇಳ್ಬಿಟ್ಟಾರ. ಇಲ್ಲಿ ಏನಂತ ಹೇಳ್ಯಾರ, ಪ್ಲೂರಲ್ ಅಂದ್ರೆ ಬಹುವಚನವನ್ನ ಬಳಸ್ಯಾರ. ಓಕೆ, ಬಹುವಚನವನ್ನ ಏನ್ ಮಾಡ್ಯಾರ, ಬಳಸ್ಯಾರ. ಆಮೇಲೆ ಇಲ್ಲಿ ಆರ್ ಅಂತ ಹೇಳಿ ಹೇಳತ್ತಾರ. ಬಟ್ ಇಲ್ಲಿ ಆರ್ ಬರಬಾರ್ದು, ಏನ್ ಬರ್ಬೇಕು, ಈಸ್ 500 ಅಂತ ಹೇಳ್ಬೇಕು. ಸೊ ದ ನಂಬರ್ ಆಫ್ ಗೆಸ್ಟ್ ಇನ್ವೈಟೆಡ್ ಟು ದ ಪಾರ್ಟಿ ಈಸ್ 500 ಅಂತ ಹೇಳ್ಬೇಕು, ಆರ್ ಅಂತ ಬರಬಾರ್ದು. ಯಾಕಂದ್ರೆ ಇಲ್ಲಿ ಏನಂದ್ರೆ ದ ನಂಬರ್ ಆಫ್ ಗೆಸ್ಟ್ಸ್ ಎಸ್ ಅಂತ ಹೇಳಿ ಪ್ಲೂರಲ್ ಆಯ್ತು. ಇಲ್ಲಿ ನಮಗೆ ಬರುವಂತಹ ಸಂಖ್ಯೆ ಏನಾಗಿರ್ಬೇಕು, ಯಾವಾಗ್ಲೂ ಸಿಂಗ್ಯುಲರ್ ಆಗಿರ್ತದೆ. ಓಕೆ, ಏನಾಗಿರ್ತದ್ರೆ ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಐ ಆಮ್ ವೆರಿ ಮಚ್ ಪ್ಲೀಸ್ಡ್ ಟು ಸಿ ಯು ಹಿಯರ್. ಐ ಆಮ್ ವೆರಿ ಮಚ್ ಪ್ಲೀಸ್ಡ್ ಟು ಸಿ ಯು ಹಿಯರ್ ಅಂತ ಹೇಳದ. ಸೊ ನಾನಿನ್ನ ನೋಡಾಕ ಬಾರಿ ಮಚ್ ಏನಂದ್ರೆ ಪ್ಲೀಸ್ಡ್ ಆಗಿದ್ದೀನಿ ಅಂತೇಳಿ ಹೇಳತ್ತಾರ. ಸೊ ಇದು ರೈಟ್ ಆಗಿರುವಂತ ಒಂದು ಪ್ರಶ್ನೆ ಇರ್ತದ. ಸೊ ಹಂಗಾಗಿ ಏನ್ ಬರ್ತದ್ರಿ ಆನ್ಸರ್, ನೋ ಎರರ್ ಅಂತ ಬರ್ತದೆ. ಏನ್ ಬರ್ತೀರಿ, ನೋ ಎರರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ರಿ. ಏನದ ಅಂತ ಕೇಳಿದ್ರೆ, ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್. ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್. ನೀ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರ ನೀ ಏನ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ಬೇಕಾಗಿರ್ತದೆ. ಬಟ್ ಯು ಕೆನಾಟ್ ಸಕ್ಸೀಡ್ ಇನ್ ದ ಎಕ್ಸಾಮ್ ಅಂತ ಇದೆ. ಯು ಕೆನಾಟ್ ಸಕ್ಸೀಡ್ ಇನ್ ದ ಎಕ್ಸಾಮ್ ಅಂತ ಇದೆ. ಇಲ್ಲಿ ಏನ್ ಮಾಡ್ರಿ, ಒಂದ್ಸತಿ ನೆಗೆಟಿವ್ ಇಲ್ಲಿ ಕೊಟ್ಟಾರ, ಇಲ್ಲಿ ಒಂದ್ಸತಿ ನೆಗೆಟಿವ್ ಕೊಟ್ಟಾರ. ಮತ್ತೊಳ್ಳಿ ಇಲ್ಲಿ ಅನ್ಲೆಸ್ ಅಂದ್ರೆ ಇಲ್ಲೂ ನೆಗೆಟಿವ್ ಕೊಟ್ಟಾರ. ನೆಗೆಟಿವ್ ಮತ್ತೊಳ್ಳೆ ಏನ್ ಬಂದದ, ಇಲ್ಲೂ ನೆಗೆಟಿವ್ ಬಂದದ. ಸೊ ಇದು ಕೆನಾಟ್ ಏನ್ ಬರೋದು, ಸೊ ಇದು ಬರಬಾರ್ದು. ಇಲ್ಲಿ ಏನ್ ಬರಬಾರ್ದ್ರಿ, ಯು ಕೆನಾಟ್ ಬರಬಾರ್ದು. ಯು ಸಕ್ಸೀಡ್ ಇನ್ ಎಕ್ಸಾಮ್. ಅನ್ಲೆಸ್ ಯು ವರ್ಕ್ ಹಾರ್ಡ್, ಯು ಡು ನಾಟ್ ವರ್ಕ್ ಹಾರ್ಡ್, ಯು ಸಕ್ಸೀಡ್ ಇನ್ ದ ಎಕ್ಸಾಮ್ ಅಂತ ಹೇಳಿ ಬರ್ಬೇಕು. ನೆಗೆಟಿವ್ ಹೊಳ್ಳೆ ಏನಾಗ್ಬಾರ್ದ್ರಿ, ರಿಪೀಟ್ ಆಗಬಾರ್ದು. ಸೊ ಹಂಗಾಗಿ ಆನ್ಸರ್ ಏನಾಗ್ತದ್ರಿ, ಇಲ್ಲಿ ಆಪ್ಷನ್ ಬಿ ಆಗ್ತದೆ. ಏನಾಗತ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳುದು. ಏನಂದ್ರೆ ಇರುವಂತಹ ಒಂದು ಖಾಲಿ ಜಾಗವನ್ನ, ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ಹೇಳುದು. ಸೊ ಇಲ್ಲಿ ಹಿ ಈಸ್ ಡ್ಯಾಶ್ ಟು ಲಿಸ್ನಿಂಗ್ ಟು ದ ರೇಡಿಯೋ. ಸೊ ಅವ ಏನಂದಾನ, ರೇಡಿಯೋ ಕೇಳಕ ಬಹಳ ಉತ್ಸುಕ. ಅಂದ್ರೆ ಬಹಳ ಏನೋ ಒಂದು ವರ್ಡ್ ಬರ್ಬೇಕಾಯ್ತು. ಇಲ್ಲಿ ಯೂಸ್ಡ್ ಟು, ಹಿ ಈಸ್ ಯೂಸ್ ಟು ಲಿಸ್ನಿಂಗ್ ಅಂತ ಹೇಳದ. ಇಲ್ಲಿ ಆಲ್ರೆಡಿ ING ಫಾರ್ಮ್ ಬಂದ್ಬಿಟ್ಟದ. ಏನ್ರಿ, ING ಫಾರ್ಮ್ ಅಂದ್ರೆ ಜಿರಂಡ್ ಅಂತ ಹೇಳಿ ಕರಿತೀವಿ. ಸೊ ಅದು ಬಂದ್ಬಿಟ್ಟದ. ಸೊ ಬಂದ್ರ ಇಲ್ಲಿ ಬರುವಂತದ್ದು ಏನ್ ಬರ್ಬೇಕಾದ್ರೆ ನಮ್ಗೆ DED ಅಂತ ಹೇಳಿ ಬರ್ತದೆ. EDನೇ ಬರ್ಬೇಕು. ಬಟ್ ಯೂಸ್ಡ್ ಅನ್ನುವಂಥದ್ದು ಬರಬಾರ್ದು. ಇವೇನ್ರಿ, ಇವು ಅಷ್ಟು ಇಲ್ಲಿ ಇರುವಂತದ್ದು ಕಂಜಂಕ್ಷನ್. ಇವು ಏನ್ರಿ, ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಇವೆಲ್ಲ ಕಂಜಂಕ್ಷನ್ ಆಗಿರ್ತಾವ. ಅದ್ರೊಳಗ ಯಾವ್ದಂತಾರೆ, ಹ್ಯಾಬಿಟ್ಯೂಟೆಡ್. ಸೊ ಹ್ಯಾಬಿಟ್ಯೂಟೆಡ್ ಅಂದ್ರೂ ಇದು ಬರಂಗಿಲ್ಲ. ಫಾಂಡ್ ಆಫ್ ಅಂತ ಹೇಳಿ ಬರ್ಬೇಕು. ಫಾಂಡ್ ಆಫ್ ಅಂತ ಹೇಳಿ ಬರ್ಬೇಕು. ಸೊ ಇಲ್ಲಿ ಹಿ ಈಸ್ ಹ್ಯಾಬಿಟ್ಯೂಟೆಡ್ ಟು ಲಿಸ್ನಿಂಗ್ ದ ರೇಡಿಯೋ, ಇದು ಕೂಡ ವರ್ಕ್ ಆಗಿಲ್ಲ. ಸೊ ಹಂಗಂದ್ರೆ ಯಾವ್ದು ಬರ್ತದ್ರಿ, ಅಕೋಸ್ಟೋಮೋಡ್ ಅಂತ ಕರಿತೀವಿ. ಏನ್ ಕರಿತೀವಿ, ಅಕೋಸ್ಟೋಮೋಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇದರ ಮೀನಿಂಗ್ ಏನಂತ ಕೇಳಿದ್ರ, ಅವ ಜಾಸ್ತಿ ಏನ್ ಮಾಡ್ತಿರ್ತಾನ, ರೇಡಿಯೋವನ್ನ ಕೇಳ್ತಿರ್ತಾನ ಅನ್ನುವಂತ ಮೀನಿಂಗ್ ಅನ್ನ ಇದು ಕೊಡ್ತದ. ಏನ್ ಮಾಡ್ತದ್ರಿ, ಈ ರೀತಿಯಾಗಿ ಮೀನಿಂಗ್ ಕೊಡ್ತದ. ದ ಶಿಪ್ ವಿತ್ ಇಟ್ಸ್ ಪ್ಯಾಸೆಂಜರ್ಸ್. ದ ಶಿಪ್ ವಿತ್ ಇಟ್ಸ್ ಪ್ಯಾಸೆಂಜರ್ ವಾಸ್ ಸಂಕ್ ಅಂತ ಹೇಳ್ತೀವಿ. ಏನ್ರಿ, ವಾಸ್ ಸಂಕ್ ಇನ್ ದ ವಾಸ್ ಸಂಕ್. ಸೊ ಏನಾಯ್ತಿರ, ಅದು ಮುಳುಗಿತು ಅಂತ ಹೇಳ್ತೀವಿ. ದ ಶಿಪ್ ವಿತ್ ಇಟ್ಸ್ ಕ್ರೂಸ್ ಈಸ್ ಏನು, ವಾಸ್ ಸಿಂಕ್ಡ್ ಅಂತ ಹೇಳಿ ನಾವು ಏನ್ ಹೇಳ್ತೀವಿ. ಸೊ ಆ ರೀತಿಯಾಗಿ ಬಳಸ್ತೀವಿ. ಇಲ್ಲಿ ಸಂಕ್ ಅನ್ನುವಂಥದ್ದು ಸಿಂಕ್, ಆಮೇಲೆ ಸಿಂಕ್ ಮತ್ ಹೊಳ್ಳಿ ಏನ್ ಬರ್ತದ್ರಿ, ಸಂಕ್. V1 V2 V3 ಆಗ್ತದೆ. ಓಕೆ, ನೆನ್ಪಿಟ್ಕೋರು, V1 V2 V3 ಸಿಂಕ್ ಅದು. ನೆಕ್ಸ್ಟ್ ಗೆ ಐ ಕಂಗ್ರಾಚುಲೇಟ್ ಯು ಆನ್ ಯುವರ್ ಅಥವಾ ಆಟ್ ಯುವರ್, ಅಬೌಟ್ ಯುವರ್ ಸಕ್ಸಸ್. ಏನ್ ಬರ್ಬೇಕ್ರಿ, ಆನ್ ಯುವರ್ ಸಕ್ಸಸ್ ಅಂತ ಬರ್ಬೇಕು. ಇಲ್ಲಿ ಏನ್ ಬರ್ಬೇಕ್ರಿ, ಆನ್ ಯುವರ್ ಸಕ್ಸಸ್ ಅನ್ನುವಂಥದ್ದು ಕರೆಕ್ಟ್ ಆಗ್ತದೆ. ಆಟ್ ಯುವರ್ ಸಕ್ಸಸ್ ಬರಂಗಿಲ್ಲ, ಫಾರ್ ಯುವರ್ ಸಕ್ಸಸ್ ಬರಂಗಿಲ್ಲ, ಅಬೌಟ್ ಯುವರ್ ಸಕ್ಸಸ್ ಬರಂಗಿಲ್ಲ. ನಿನ್ನ ಒಂದು ಸಕ್ಸಸ್ಸಿನ ಮೇಲೆ ನಾ ಏನ್ ಮಾಡ್ತೀನಿ, ನಿನಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ ಅನ್ನುವಂತ ಒಂದು ಮೀನಿಂಗ್ ಕೊಡ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ CISF ಏನಂತ ಕೇಳಿದ್ರೆ, ಆಫ್ಲೈನ್ ಬ್ಯಾಚ್ ಶುರುವಾಗಿರುವಂತದ್ದು 2 ತಿಂಗಳ ಕೋರ್ಸ್ ಇದಾಗಿರ್ತದೆ. ನೀವು ಬೇರೆ ಕಡೆ ಹೋಗಿ ಕೋಚಿಂಗ್ಗೆ ಫೀಸ್ ಪೇ ಎಷ್ಟು ಮಾಡ್ತಿರ್ತದ, ಅಷ್ಟು ಫೀಸು ನಮ್ಮಲ್ಲಿ ಕೋಚಿಂಗು ಮತ್ತು PG ಗೆ ಕೂಡಿ ಇರ್ತದೆ.
ಸೊ ನೀವು ಫೀಸ್ ಏನಾದ್ರು ಗೊತ್ತಾಗಬೇಕಂದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೀಸ್ ಅನ್ನ ಕೇಳ್ಕೊಳ್ರಿ. ಅದ್ರ ಜೊತೆಗೆ ಪ್ರತಿ ಕ್ಲಾಸಿಗೆ ಕೇವಲ 50 ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ನಮ್ಮಲ್ಲಿ ಇರುವಂತದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಏನಂತ ಕೇಳಿದ್ರೆ, ಸೊ ಇಲ್ಲಿ ನೋಡ್ಬೋದು ಸಿಮಿಲರ್ ಮೀನಿಂಗ್ ಇರೋದು. ಸಿಮಿಲರ್ ಮೀನಿಂಗ್ ಅಂದ್ರೆ ಏನ್ರಿ, ಸಿನೋನಿಮ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸಿನೋನಿಮ್ ಏನಂತ ಕರಿತೀರಿ, ಸಿನೋನಿಮ್ ಅಂತ ಕರಿತೀವಿ. ಓಕೆ, ಸಿನೋನಿಮ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫ್ರೂಗಲ್ ಏನಂದ್ರೆ ಫ್ರೂಗಲ್ ಅಂತ ಹೇಳಿದ್ರೆ, ಫ್ರೂಗಲ್ ಅಂದ್ರೆ ಯಾವ ಪರ್ಸನ್ ಅಂತ ಕೇಳಿದ್ರೆ ರೊಕ್ಕದ ಬಗ್ಗೆ ಅತಿ ಹೆಚ್ಚು ಕನ್ಸರ್ನ್ ಇರೋರು. ಇವಾಗ ನೀವೆಲ್ಲ ಹೊರಗೆ ಅಡ್ಡಾಡಕ್ ಹೋಗಿರ್ತೀರಿ, ಹೊರಗೆ ಅಡ್ಡಾಡುವಂತ ಸಮಯದೊಳಗ ನಿಮ್ಗೆ ಏನೋ ತಿನ್ಸ್ಬೇಕಂತ ಹೇಳಿ ಅನ್ಸದೆ, ನೀವು ರೊಕ್ಕ ಖರ್ಚು ಮಾಡ್ತೀರಿ, ನೀವು ಫ್ರೂಗಲ್ ಅಲ್ಲ, ನೀವೇನ್ರಿ ಆಂಟಿ ಫ್ರೂಗಲ್ ಆಗಿರ್ತೀರಿ. ಸೊ ಫ್ರೂಗಲ್ ಆಗಿರುವಾಗ ನೀವು ರೊಕ್ಕವನ್ನ ಸೇವ್ ಮಾಡಕ್ ಟ್ರೈ ಮಾಡ್ತಿರ್ತೀರಿ. ಇನ್ ಕೇಸ್ ನೀವ್ ಏನಾದ್ರು ಬಸ್ಸಿಗೆ ಇಲ್ಲಿಂದ ಎಲ್ಲೋ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗಲ್ಲ, ನಡ್ಕೊಂತ ಹೋಗ್ತೀರಿ, ಯಾಕಂದ್ರೆ ರೊಕ್ಕ ಸೇವ್ ಮಾಡ್ಬೇಕಂತೇಳಿ. ಸೊ ಅಂತವ್ರಿಗೆ ಏನಂತ ಕರಿತೀವಿ ಅಂದ್ರೆ ಫ್ರೂಗಲ್ ಅಂತ ಕರಿತೀವಿ. ಅಂದ್ರೆ ಏನ್ ಬರ್ತದೆ ಮೀನಿಂಗು, ಎಕಾನಾಮಿಕಲ್ ಆಗಿರ್ತಾರೆ. ಏನಾಗಿರ್ತಾರೆ, ಎಕಾನಾಮಿಕಲ್ ಆಗಿರ್ತಾರೆ. ಎಕಾನಾಮಿಕಲ್ ಅಂದ್ರೆ ದುಡ್ಡನ್ನ ಕಡಿಮೆ ಖರ್ಚು ಮಾಡೋರು. ಏನ್ ಮಾಡೋರು, ದುಡ್ಡನ್ನ ಕಡಿಮೆ ಖರ್ಚು ಮಾಡೋರು ಅಂತೇಳಿ ಮೀನಿಂಗ್ ಬರ್ತದೆ. ನೆಕ್ಸ್ಟ್ ಇಲ್ಲಿರುವಂತ 3 ಸಂಖ್ಯೆಗಳು ಅದಕ್ಕ ಏನದಾವ್ರಿ, ಅಪೋಸಿಟ್ ಅದಾವ. ಇವು 3 ಏನದಾವ್ರಿ ಅದಕ್ಕೆ ಅಪೋಸಿಟ್ ಆಗಿರುವಂತದ್ದು. ಸೊ ಇವು 3 ಏನದಾವ ಅಪೋಸಿಟ್ ಆಗಿ ಇರುವಂತದ್ದು. ಜನರಸ್ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚು ಮಾಡೋರು, ಎಕ್ಸ್ಟ್ರಾ ವರ್ಟ್ ಅಂತ ಹೇಳಿ ಇಲ್ಲೆಲ್ಲ ಕರಿತೀವಿ. ನೆಕ್ಸ್ಟ್ ಗೆ ಇಂಟ್ರಿಪಿಡ್ ಅಂತ ಕರಿತೀವಿ. ಇಂಟ್ರಿಪಿಡ್ ಅಂತ ಹೇಳಿ ಬರ್ತದ. ಇಂಟ್ರಿಪಿಡ್ ಅಂದ್ರ ಏನ್ರಿ ಮೀನಿಂಗ್ ಅಂತ ಕೇಳಿದ್ರೆ, ನೀವು ಏನ ಮಾಡಕ್ಕೂ ಏನ್ ಹೊಸದ್ ಅಡ್ವೆಂಚರ್ ಏನು, ಈಗ ಫಾರ್ ಎಕ್ಸಾಂಪಲ್ ನೀವ್ ಎಲ್ಲ ಹೋಗ್ಬೇಕಾಗಿರ್ತದ, ಎಲ್ಲ ಏನ್ ಹೇಳಿದ್ರು ಎಲ್ಲದಕ್ಕೂ ರೆಡಿ ಇರೋ, ಎಲ್ಲದಕ್ಕೂ ರೆಡಿ ಇರೋರು, ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋರು ಏನಂತ ಕರಿತೀವಿ, ಇಂಟ್ರಿಪಿಡ್ ಅಂತ ಕರಿತೀವಿ. ಅಂದ್ರೆ ಏನ್ರಿ, ಫಿಯರ್ಲೆಸ್ ಅಂತ ಕರೀತದ. ಏನ್ ಬರ್ತದ್ರಿ, ಫಿಯರ್ಲೆಸ್. ಸೊ ಏನೇ ಭಯವಿಲ್ಲದೆ ಏನ್ ಬೇಕಾದ್ರೂ ಕೆಲಸ ಕೊಟ್ರು ಮಾಡೋರು ಅಂತ ಹೇಳಿ ಮೀನಿಂಗ್ ಬರ್ತದ, ಫಿಯರ್ಲೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೆನ್ಸಿವ್ ಅಂತ ಹೇಳುದು. ಏನದ್ರಿ, ಪೆನ್ಸಿವ್. ಪೆನ್ಸಿವ್ ಅಂದ್ರ ಏನ್ರಿ ಅಂತ ಕೇಳಿದ್ರೆ, ಪೆನ್ಸಿವ್ ಅಂದ್ರ ಥಾಟ್ಫುಲ್. ಏನ್ರಿ, ಥಾಟ್ಫುಲ್ ಅಂತ ಕರಿತೀವಿ. ಎಲ್ಲದರ ಬಗ್ಗೆ ವಿಚಾರವನ್ನ ಮಾಡೋರು, ಎಲ್ಲದರ ಬಗ್ಗೆ ವಿಚಾರ ಮಾಡೋರು, ಎಲ್ಲದರ ಬಗ್ಗೆ ಒಂದು ಏನಂದ್ರ ಡಿಸ್ಕಷನ್ ಮಾಡೋರು ಅಂತ ಹೇಳಿರ್ತಾರೆ. ಥಾಟ್ಫುಲ್. ಕೇರ್ಲೆಸ್ ಬೇರೆ ಬರ್ತದ, ಚಿಯರ್ಫುಲ್ ಬೇರೆ ಬರ್ತದ, ಅನ್ಹ್ಯಾಪಿ ಬೇರೆ ಬರ್ತದ. ಓಕೆ, ಸೊ ಇಷ್ಟು ಏನಂತ ಕೇಳಿದ್ರೆ ಸೇಮ್ ಮೀನಿಂಗ್ ಆಯ್ತು. ಇನ್ ನೆಕ್ಸ್ಟ್ ಅಪೋಸಿಟ್ ಮೀನಿಂಗ್ ಅಂತ ಹೇಳಿ ಬರ್ತಾವ. ಅಪೋಸಿಟ್ ಮೀನಿಂಗ್ ಅಂದ್ರ ಏನ್ರಿ, ಆಂಟೋನಿಮ್ ಅಂತ ಕರಿತೀವಿ. ಆಂಟೋನಿಮ್ ಅಂತ ಕರಿತೀವಿ. ಓಕೆ, ಈ ಆಂಟೋನಿಮ್ ಅಂದಾಗ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಅಂದ್ರೆ ನಮ್ಗೆ ಕಾಣಿಸೋದು. ಟ್ರಾನ್ಸ್ಪರೆಂಟ್ ಅಂದ್ರೆ ಏನ್ರಿ, ನಮಗ್ ಕಾಣಿಸೋದು. ಇದಕ್ಕೆ ಅಪೋಸಿಟ್ ಆಗಿ ಏನ್ ಬರ್ತದ, ಒಪೇಕ್ ಅಂತ ಹೇಳಿ ಬರ್ತದ. ಏನ್ ಬರ್ತದ್ರಿ, ಒಪೇಕ್ ಅಂತ ಬರ್ತದ. ನೀವು ಬೇರೆ ಯಾವ್ದನ್ನು ಇಲ್ಲಿ ಆನ್ಸರ್ ಅನ್ನ ಚೂಸ್ ಮಾಡಂಗಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ನೋ ವಾಯ್ಸ್. ಏನ್ರಿ, ನೋ ವಾಯ್ಸ್ ಅಂದ್ರ ಹೊಸತಾಗಿ ಜಾಯ್ನ್ ಅದಾವ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಡಾಕ್ಟರ್ ಆಗಿ ಈಗೀಗ ಜಾಯ್ನ್ ಆಗಿರ್ತಾರೆ, ಅವ್ರಿಗೆ ಏನ್ ಕರಿತೀವಿ, ನೋ ವಾಯ್ಸ್ ಅಂತ ಕರಿತೀವಿ. ಮೊದ್ಲಿಗಿಂತ ಬಹಳಷ್ಟು ದಿನ ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನಂತ ಕರಿತೀವಿ ಅಂದ್ರೆ ವೆಟರನ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ವೆಟರನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಹಂಬಲ್. ಹಂಬಲ್ ಅಂದ್ರ ಹಿ ಈಸ್ ವೆರಿ ಹಂಬಲ್ ಅಂತ ಕರಿತೀವಿ ನಾವು. ಅವ್ ಭಾಳ ಏನದನ್ರಿ, ಹಂಬಲ್ ಪರ್ಸನ್ ಇರ್ತಾನೆ. ಹಂಬಲ್ ಅಂದ್ರ ಒಂಥರ ಅದೇನಂದ್ರ ಒಂದು ಗುಣಲಕ್ಷಣ ರೀ. ಏನಂದ್ರ ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೋದು ನಿಮ್ಗ, ಈಗ ನೀವು ಏನಂದ್ರ ನಾ ಈಗ ಒಬ್ಬರ ಬಗ್ಗೆ ಹೆಮ್ಮೆ ಪಡ್ತಿರ್ತೀವಿ ಅಂದ್ರೆ ಅದ್ರ ಅಪೋಸಿಟ್, ನಾವು ಒಬ್ಬರನ್ನ ಕೀಳಾಗಿ ನೋಡೋದು ಹಂಬಲ್ ಅಂತ ಹೇಳ್ತೀವಿ. ನಾನು ಅದೇ ರೀತಿಯಾಗಿ ಇದಕ್ಕೆ ಅಪೋಸಿಟ್ ವರ್ಡ್ ಯಾವ್ದು ಬರ್ತದ, ಪ್ರೌಡ್ ಅಂತ ಹೇಳಿ ಬರ್ತದ. ಏನ್ ಬರ್ತದ್ರಿ, ಪ್ರೌಡ್ ಅಂತ ಹೇಳಿ ಅಪೋಸಿಟ್ ವರ್ಡ್ ಬರ್ತದ. ನೆಕ್ಸ್ಟ್ ಇದೇನಂತ ಕೇಳಿದ್ರೆ, ನೀವು ನಮ್ಮಲ್ಲಿ CISF ಏನಾದ್ರು ಅಥವಾ ಯಾವ್ದಾದ್ರು ಒಂದು ಕೋಚಿಂಗ್ಗೆ ಬಂದ್ರೆ, ಡಿಫೆನ್ಸ್ ನ ಎಲ್ಲಾ ಕೋಚಿಂಗ್ ನಮ್ ಕಡೆ ಅವೈಲೇಬಲ್ ಇರ್ತದೆ. ಕೋಚಿಂಗ್ ಬಂದ್ರೆ ಇದು ನಮ್ಮ ಬಿಲ್ಡಿಂಗ್ ಆಗಿರ್ತದೆ, ಇಲ್ಲಿ ನಿಮ್ಮ ಕ್ಲಾಸಸ್ಗಳು ನಡೆಯುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ಟು ಸ್ಪಿಲ್ ದ ಬೀನ್ಸ್. ಏನ್ ಮಾಡ್ಬೇಕ್ರಿ, ಏನಂತ ಕೇಳಿದ್ರೆ ಇದು ಇಡಿಯಮ್ ಅಂಡ್ ಫ್ರೇಸಸ್ ಅಂತ ಕರಿತೀವಿ. ಇಡಿಯಮ್ ಅಂಡ್ ಫ್ರೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂದ್ರ ಒಂದು ಒಳ ಅರ್ಥ ಕೊಟ್ಟಿರುವಂತ ಒಂದು ಲೈನ್ ನ ಕೊಟ್ಟಿರ್ತಾರೆ, ಅದರದ್ದು ಒಳ ಅರ್ಥ ಏನಿದೆ ಅದನ್ನ ನಾವು ಏನ್ ಮಾಡ್ಬೇಕು, ಕಂಡು ಹಿಡಿಬೇಕಾಗಿರ್ತದ. ಸೊ ಟು ಸ್ಪಿಲ್ ಬೀನ್ಸ್ ಅಂದ್ರ ನೀವು ನೋಡಿರ್ಬೋದು, ಏನಂದ್ರೆ ಈಗ ಅಲ್ಸಂದಿ ಕಾಳು ಇರ್ತಾವ, ಅಥವಾ ನೀವು ಇನ್ನೊಂದ್ ಏನಂದ್ರ ಹೆಸರು ಕಾಳು ನೋಡಿರ್ತೀರಿ, ಬಿಡಿಸ್ತಿರ್ತೀರಿ. ಸೊ ಅದನ್ನ ಬಿಡಿಸಿದ್ರೆ ಒಳಗಿನ ಕಾಳು ಹೊರಗೆ ಬರ್ತಿರ್ತಾವ. ಅಂದ್ರೆ ಅಲ್ಲಿ ಏನ್ ಮೀನಿಂಗ್ ಹೇಳತ್ತಾರ ಅಂದ್ರ, ಒಳಗಿರ್ತದ, ಒಳಗಿದ್ದಿದ್ ಏನೋ ಒಂದು ಹೊರಗೆ ತೆಗಿಯೋದು. ಒಳಗಿರ್ತದ ಅದನ್ನ ಹೊರಗೆ ತೆಗಿಯೋದು ಯಾಕಂದ್ರೆ ಸೀಕ್ರೆಟ್ ಅನ್ನ ಹೊರಗೆ ತೆಗಿಯೋದು. ಏನ್ರಿ, ಸೀಕ್ರೆಟ್ ಅನ್ನ ಹೊರಗೆ ತೆಗಿಯೋದು. ಸೊ ಸ್ಪಿಲ್ ದ ಬೀನ್ಸ್ ಅಂದ್ರ ಆ ಕಾಳಿನ ಏನು ಬೀನ್ಸ್ ಕಾಳು ಇರ್ತಾವಲ್ಲ, ಅದ್ರೊಳಗಿರುವಂತ ಬೀನ್ಸ್ ಅನ್ನ ಅಂದ್ರೆ ಕಾಳನ್ನ ಹೊರಗೆ ತೆಗಿಯೋದು ಅಂತ ಅರ್ಥ ಆಗ್ತದೆ. ಅಂದ್ರೆ ಸೀಕ್ರೆಟ್ ಅನ್ನ ತೆಗಿಯೋದು ಅನ್ನುವಂತ ಒಂದು ಮೀನಿಂಗ್. ನೆಕ್ಸ್ಟ್ ಗೆ ಟು ಬರ್ನ್ ದ ಮಿಡ್ ನೈಟ್ ಆಯಿಲ್. ಟು ಬರ್ನ್ ದ ಮಿಡ್ ನೈಟ್ ಆಯಿಲ್, ರಾತ್ರಿ ಒಂದು ಇರುವಂತಹ ಆಯಿಲ್ ಏನಿರ್ತದಲ್ಲ, ರಾತ್ರಿ ಟೈಮ್ ಒಳಗ ಆಯಿಲ್ ಅನ್ನ ಸುಡುವುದು. ಅಂದ್ರೆ ಏನ್ರಿ, ರಾತ್ರಿ ಟೈಮ್ ಒಳಗ್ ಚುಮ್ನಿ ಎಣ್ಣೆ, ಏನದು ಚುಮ್ನಿಗೆ ಎಣ್ಣೆ ಹಾಕಿ ಅದನ್ನ ಸುಡುವುದು ಅಂತೇಳಿ ಮೀನಿಂಗ್ ಬರ್ತದ. ರಾತ್ರಿ ಒಳಗ ಚುಮ್ನಿಗೆ ಎಣ್ಣೆ ಹಾಕಿ ಸ್ಟಡಿ ಮಾಡ್ತಾ ಇದ್ರ ಅದೇನಾಗ್ತದ್ರಿ, ಟು ವರ್ಕ್ ಇನ್ ದ ಲೇಟ್ ಮಿಡ್ ನೈಟ್ ಅಂತ ಕರ್ತದ. ಏನ್ರಿ, ಲೇಟ್ ಒಳಗ ಅಂದ್ರೆ ರಾತ್ರಿ ಲೇಟ್ ಮಾಡಿ ಸ್ಟಡಿ ಮಾಡೋದು ಅಥವಾ ವರ್ಕ್ ಮಾಡೋದು ಅಂತೇಳಿ ಹೇಳ್ತದ. ನೆಕ್ಸ್ಟ್ ಗೆ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್.
ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಾವು ಏನೋ ಒಂದು ಕೆಲಸ ಮಾಡಕ್ ಹೊಂಟಿವಿ, ಮಾಡಕ್ ಹೋಗುವಾಗ ನಮ್ಗೆ ಆಶೀರ್ವಾದ ಏನೋ ಒಂದ್ ಆಗಿರ್ತದೆ, ಬಟ್ ಆಶೀರ್ವಾದ ನೆಗೆಟಿವ್ ಆಗಿರ್ತದೆ. ಹಂಗಂದ್ರೆ ಹೇಳ್ರಿ, ಗುಡ್ ಥಿಂಗ್ ದಟ್ ಸೀಮ್ ಟು ಬಿ ಬ್ಯಾಡ್ ಆಟ್ ಫಸ್ಟ್. ಮೊದ್ಲಿಗೆ ಏನಾಗಿರುತ್ತೆ ಅಂದ್ರೆ ಒಂದು ಮುಂದೆ ಒಳ್ಳೆ ಕೆಲಸ ಆಗ್ತಿರ್ತದ, ಬಟ್ ಅದಕ್ಕಿಂತ ಮೊದ್ಲು ನಮ್ಗೆ ಏನಂದ್ರೆ ಒಂದು ಕೆಟ್ಟ ಒಂದು ಸಣ್ಣದೇನೋ ಒಂದು ಏನಂತ ಕರಿತೀವಿ ಥಿಂಗ್ ಉಂಟಾಗಿರ್ತದೆ, ಒಂದು ಏನಂದ್ರೆ ಇನ್ಸಿಡೆಂಟ್ ಉಂಟಾಗಿರ್ತದೆ. ಸೊ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಏನಂದ್ರೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂದ್ರೆ ಇಲ್ಲಿ ಬ್ರಾಕೆಟ್ ಒಳಗೆ ಇರುವಂತಹ ಒಂದು ಏನು ಸೆಂಟೆನ್ಸ್ ಇರ್ತಲ್ಲ, ಅದನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಬರಿಬೇಕಂತ ಕೇಳ್ತಾರೆ. ಹಿ ಈಸ್ ಬೆಟರ್ ದನ್ ಎನಿ ಬಾಯ್ ಇನ್ ದ ಕ್ಲಾಸ್. ಹಿ ಈಸ್ ಬೆಟರ್ ದನ್ ಎನಿ ಬಾಯ್ ಇನ್ ದ ಕ್ಲಾಸ್ ಅನ್ನೋ ಬದ್ಲಿ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಬರ್ಬೇಕು. ಏನ್ ಬರ್ಬೇಕ್ರಿ? ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಹೇಳಿ ಬಂದ್ರೆ ಇದೇನಾಗ್ತದೆ, ಪರ್ಫೆಕ್ಟ್ ಆಗಿರುವಂತ ಸೆಂಟೆನ್ಸ್ ಆಗ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಏನಂತ ಕೇಳಿದ್ರೆ, ಐ ವಿಶ್ ಐ ವಾಸ್ ಅ ಕಿಂಗ್. ಐ ವಿಶ್ ಐ ವಾಸ್ ಅ ಕಿಂಗ್. ನಾ ಅನ್ಕೋತೀನಿ ನಾ ಏನಾಗಿರ್ಬೇಕ್ರಿ, ರಾಜ ಆಗಿರ್ಬೇಕು ಅಂತ ಹೇಳಿ ಅನ್ಕೋತೀನಿ. ಐ ವಿಶ್ ಐ ವಾಸ್ ಬರೋ ಬದ್ಲಿ ಏನ್ ಬರ್ಬೇಕ್ರಿ, ಐ ವೇರ್ ಬರ್ಬೇಕು. ಏನ್ ಬರ್ಬೇಕ್ರಿ? ಐ ವೇರ್. ಯಾಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಮೊದ್ಲಿಂದು, ಈಗಿಂದಲ್ಲ. ಓಕೆ, ನೆಕ್ಸ್ಟ್ ಗೆ ದ ಪೇಷಂಟ್ ಹ್ಯಾಡ್ ಡೈಡ್. ದ ಪೇಷಂಟ್ ಹ್ಯಾಡ್ ಡೈಡ್ ಬಿಫೋರ್ ದ ಡಾಕ್ಟರ್ ಅರೈವ್ಡ್. ಸೊ ಏನಂದ್ರೆ ಪೇಷಂಟ್ ಇರ್ತಾನ್ರಿ, ಆ ಪೇಷಂಟ್ ಏನ್ ಮಾಡ್ತಾನ, ತೀರ್ಕೋತಾನ. ಸೊ ಯಾಕೆ ತೀರ್ಕೋತಾನ, ಯಾವಾಗ ತೀರ್ಕೋತಾನ ಅಂದ್ರೆ ಡಾಕ್ಟರ್ ಬರೋಕ್ಕಿಂತ ಮೊದ್ಲು ಏನ್ ಮಾಡ್ತಾನ, ತೀರ್ಕೋತಾನ. ಸೊ ಇಲ್ಲಿ ಹ್ಯಾಡ್ ಡೈಡ್ ಅಂತ ಹೇಳಿದ, ಸೊ ಆಲ್ರೆಡಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಏನದ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದ. ಸೊ ಇಲ್ಲಿ ಹ್ಯಾಡ್ ಬಂದದ, ದಿಸ್ ಈಸ್ ರೈಟ್. ಸೊ ಏನಾಗ್ಬೇಕ್ರಿ, ಹ್ಯಾಡ್ ಡೈಡ್ ಬರ್ತದ. ದೇರ್ ಫೋರ್ ಏನಾಗಂಗಿದ್ರೆ ನೋ ಇಂಪ್ರೂವ್ಮೆಂಟ್ ನೀಡೆಡ್. ಏನಾಗ್ತದ್ರಿ, ನೋ ಇಂಪ್ರೂವ್ಮೆಂಟ್ ನೀಡೆಡ್ ಆಗ್ತದ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದಾಗಿ. ನೆಕ್ಸ್ಟ್ ಗೆ ಏನಂತ ಕೇಳಿದ್ರೆ, ಇಡಿಯಮ್ ಅಂಡ್ ಸಬ್ಸ್ಟಿಟ್ಯೂಟ್ ಒನ್ ವರ್ಡ್. ಇದಕ್ಕೆಲ್ಲದಕ್ಕೂ ಏನ್ ಮಾಡ್ಬೇಕ್ರಿ, ಒಂದ್ ವರ್ಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಏನಂತ ಕೇಳಿದ್ರೆ, ಆ ಪ್ಲೇಸ್ ವೇರ್ ಬರ್ಡ್ಸ್ ಆರ್ ಕೆಪ್ಟ್. ಸೊ ಒಂದು ಪ್ಲೇಸು, ಆ ಪ್ಲೇಸ್ ಒಳಗೆ ಏನಂದ್ರೆ ಬರ್ಡ್ಗಳು ಏನ್ ಮಾಡ್ತಾರ, ಸಾಕ್ತಿರ್ತಾರ. ಸೊ ಅದಕ್ಕೆ ಏನಂತ ಕರೀತಾರ ಅಕ್ವೇರಿಯಮ್. ಅಕ್ವೇರಿಯಂ ಯಾವ್ದಕ್ ಸಂಬಂಧ ಇರುತ್ತೆ ಅಂದ್ರೆ ಫಿಶ್ ಗೆ ಸಂಬಂಧ ಇರ್ತದ. ಯಾವ್ದಕ್ ಸಂಬಂಧ ಇರ್ತದೆ ರೀ, ಫಿಶ್ ಗೆ ಸಂಬಂಧ ಇರ್ತದೆ. ಅಪೀರಿ ಅಂತ ಕರಿತೀವಿ. ಅಪೀರಿ ಅನ್ನುವಂಥದ್ದು ಎದಕ್ ಸಂಬಂಧ ಇರ್ತದೆ ಅಂದ್ರೆ ಬಿಗೆ ಸಂಬಂಧ ಇರ್ತದ. ಬಿ ಅಂತಂದ್ರ ಏನ್ರಿ, ಜೇನು ನೊಣಗಳಿಗೆ ಸಂಬಂಧ ಇರ್ತದ. ನೆಕ್ಸ್ಟ್ ಗೆ ಅವಿರಿ ಅಂತ ಹೇಳಿದ, ಸೊ ಅವೇರಿ ಅನ್ನುವಂಥದ್ದು ಇದೇನಂದ್ರೆ ಬರ್ಡ್ಗಳಿಗೆ, ಪಕ್ಷಿಗಳಿಗೆ ಸಂಬಂಧ ಹೊಂದಿರುವಂಥದ್ದು. ಯಾವ್ದಕ್ ಸಂಬಂಧ ಹೊಂದಿರುವಂಥದ್ದು, ಪಕ್ಷಿಗಳಿಗೆ. ದೆನ್ ಝೂ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಏನಂದ್ರೆ ಪ್ರಾಣಿಗಳಿಗೆ ಸಂಬಂಧ ಇರುವಂತದ್ದಾಗಿರ್ತದೆ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸಮಥಿಂಗ್ ಕ್ಯಾನಾಟ್ ಬಿ ಅವಾಯ್ಡೆಡ್. ಈ ಒಂದೇನೋ ಒಂದು ಇದದ ಥಿಂಗ್ ಅದ, ಅದನ್ನ ಯಾವಾಗೂ ಏನ್ ಮಾಡಕ್ ಬರಂಗಿಲ್ಲ, ಅವಾಯ್ಡ್ ಮಾಡಕ್ ಬರಂಗಿಲ್ಲ. ಏನ್ ಮಾಡಕ್ ಬರಂಗಿಲ್ಲ, ಅವಾಯ್ಡ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನಂತಂದ್ರೆ ಸಮಥಿಂಗ್ ದ್ಯಾಟ್ ಕ್ಯಾನಾಟ್ ಬಿ ಅವಾಯ್ಡೆಡ್ ಅಂತ ಕರಿತೀವಿ. ಸೊ ಏನಂದ್ರೆ ಇನ್ಎವಿಟೇಬಲ್ ಅಂತ ಹೇಳ್ತೀವಿ. ಇನ್ಎವಿಟೇಬಲ್ ಅಂದ್ರೆ ನಾವ್ ಏನ್ ಮಾಡಕ್ ಬರಂಗಿಲ್ಲ, ಅದನ್ನ ಬಿಡಾಕ ಬರಂಗಿಲ್ಲ. ಅದನ್ನೇನ್ ಮಾಡಕ್ ಬರಂಗಿಲ್ಲ, ಬಿಡಾಕ ಬರಂಗಿಲ್ಲ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾವು ಸ್ಟಡಿ ಮಾಡ್ಬೇಕಂದ್ರೆ ನಮ್ ಪೆನ್ ಇರ್ತದ, ಆ ಪೆನ್ ನಾವು ಬಿಟ್ಟು ಸ್ಟಡಿ ಮಾಡಕ್ ಬರಂಗಿಲ್ಲ, ಅಥವಾ ಬುಕ್ ಅನ್ನ ಬಿಟ್ಟು ಸ್ಟಡಿ ಮಾಡಕ್ ಬರಂಗಿಲ್ಲ. ಅದೇನಾಗ್ತದೆ, ಇನ್ಎವಿಟೇಬಲ್ ಅಂತ ಹೇಳಿ ಕರಿತೀವಿ. ಓಕೆ, ಇಷ್ಟು ಏನಂತ ಕೇಳಿದ್ರೆ ನಮ್ಗೆ ಇರುವಂತ ಇದು. ಸೊ ಇನ್ಫ್ಯಾಲಿಬಲ್ ಅಂದ್ರೆ ಪವರ್ ಇರುವಂತದ್ದು, ಎಲ್ಲದಕ್ಕೂ ಪವರ್ಫುಲ್ ಇರುವಂತದ್ದು ಅಂತ ಕರಿತೀವಿ. ನೆಕ್ಸ್ಟ್ ಇನ್ಡಿಲಯಬಲ್ ಅಂತ ಕೇಳಿದ್ರೆ ಇದು ಯಾವುದಕ್ಕೂ ಕೆಲ್ಸಕ್ಕೆ ಬಾರದು. ಇನ್ವಿನ್ಸಿಬಲ್ ಅಂತ ಕೇಳಿದ್ರೆ ಅದು ಕೂಡ ಒಂದು ಇದೇ ರೀತಿಯಂತ ಇದಾಗಿದೆ. ನೆಕ್ಸ್ಟ್ ನೋಡಿದ ದ ಪರ್ಸನ್ ಹೂ ಈಸ್ ನ್ಯೂ ಟು ಅ ಪ್ರೊಫೆಷನ್. ಅ ಪರ್ಸನ್ ಹೂ ಈಸ್ ನ್ಯೂ ಟು ಅ ಪ್ರೊಫೆಷನ್. ಲಾಸ್ಟ್ ಒಂದು ಇದ್ರೊಳಗೆ ಹೇಳುವಾಗ ಹೇಳಿದ್ರಿ ಏನಂತ ಹೇಳಿ, ಇಲ್ಲೊಂದು ಆಪ್ಷನ್ ನೋಡ್ರಿ, ನೋ ವಾಯ್ಸ್ ಅನ್ನುವಂಥದ್ದು. ನೋ ವಾಯ್ಸ್ಗೆ ಅಪೋಸಿಟ್ ವರ್ಡ್ ಏನು ವೆಟರನ್ ಅಂತ ಕರಿತೀವಿ. ನೋ ವಾಯ್ಸ್ ಅಂದ್ರೆ ಹೊಸದಾಗಿ ಬಂದವರು, ಇನ್ ಎಕ್ಸ್ಪೀರಿಯನ್ಸ್ ಆದವರು ನೋ ವಾಯ್ಸ್ ಅಂತ ಕರಿತೀವಿ. ಓಲ್ಡ್ ಆಗಿದ್ರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ರೆ ವೆಟರನ್ ಅಂತ ಕರಿತೀವಿ. ಸೊ ಇದು ಆನ್ಸರ್ ಏನಾಗ್ತದ್ರಿ, ನೋ ವಾಯ್ಸ್ ಅಂತ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಏನಂತ ಕೇಳಿದ್ರ, ಸೊ ಯಾವುದು ಕರೆಕ್ಟ್ ಆಗಿ ನಾವು ಸ್ಪೆಲ್ಟ್ ಮಾಡಿದೀವಿ, ಕರೆಕ್ಟ್ ಆಗಿ ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ಕೊಟ್ಟಾರ ಅಂತ ಕೇಳ್ತಾರ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದಂತ್ರಿ ಅಲ್ಲ, ಇದು ಅಲ್ಲ. ಯಾಕಂದ್ರೆ IE ಬರಬೇಕು, IE ಬಂದದ, ಇಲ್ಲಿ ಬಂದದ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ಇದು ಕೂಡ ಅಲ್ಲ. ಓಕೆ, IE ಬಂದದ, ಇದು ಕೂಡ ಅಲ್ಲ. ಸೊ ಇಲ್ಲಿ ಬಹಳಷ್ಟು ಜನ ಏನಾಗ್ತಿರ್ತಾರ, ಸ್ಟಕ್ ಆಗ್ತಿರ. ಸೊ ಅದಕ್ಕೆ ನೀವು ಮಾಡ್ಬೇಕು, ಜಾಸ್ತಿ ಒಂದ್ 2-3 ಪೇಜ್ ಆದ್ರೂ ಒಂದ್ ದಿನಕ್ಕೆ ಓದಿರಿ ಅಂದ್ರೆ ಐಡಿಯಾ ಬರ್ತದೆ. ನೆಕ್ಸ್ಟ್ ಗೆ ಅಕಾಮಡೇಟ್ ಅದ. ಅಕಾಮಡೇಟ್ ಒಳಗ ಡಬಲ್ M ಬರಬೇಕು, ಮತ್ತೇನ್ ಬರ್ಬೇಕ್ರಿ, ಡಬಲ್ C ಬರ್ಬೇಕು. ಏನ್ ಬರ್ಬೇಕ್ರಿ, ಡಬಲ್ C ಡಬಲ್ M ಬರ್ಬೇಕು. ಡಬಲ್ C ಮತ್ತ ಡಬಲ್ M ಬರ್ಬೇಕು. ಸೊ ಡಬಲ್ C ಡಬಲ್ M ಬರ್ಬೇಕಂದ್ರ ಎಲ್ಲದಂದ್ರ ಇಲ್ಲಿ ಆಪ್ಷನ್ C ಒಳಗದ, ಡಬಲ್ C ಡಬಲ್ M ಬರ್ಬೇಕು. ನೆಕ್ಸ್ಟ್ ಗೆ ಹಿ ವಾಸ್ ಸೋ ಕೈಂಡ್. ಅವ ಏನದನ್ರಿ, ಬಹಳ ಕೈಂಡ್ ಅದನ. ಇಲ್ಲಿ ಏನ್ ಮಾಡ್ಬೇಕಂದ್ರ ಅರೇಂಜ್ ದ ಪಾರ್ಟ್ಸ್ ಅಂತ ಹೇಳಾರ. ಏನ್ ಮಾಡ್ರಿ, ಒಂದು ಸೆಂಟೆನ್ಸ್ ಆರ್ಡರ್ ಒಳಗ ಅರೇಂಜ್ ಮಾಡ್ರಿ ಅಂತ ಹೇಳಾರ. ಸೊ ಹಿ ವಾಸ್ ವೆರಿ ಕೈಂಡ್ ಅಂಡ್ ಜನರಸ್ ದ್ಯಾಟ್. ಸೊ ಏನ್ ಬರ್ಬೇಕ್ರಿ, ಅಂಡ್ ಜನರಸ್ ದ್ಯಾಟ್ ನಾಟ್ ಓನ್ಲಿ ದ ಪುವರ್ ಆಸ್ ವೆಲ್ ಆಸ್ ದ ರಿಚ್ ರೆಸ್ಪೆಕ್ಟ್ ಹಿಮ್. ಹಿಂಗ್ ಬರ್ಬೇಕು ನೋಡ್ರಿ. ಹಿ ವಾಸ್ ವೆರಿ ಕೈಂಡ್ ಅಂಡ್ ಜನರಸ್ ದ್ಯಾಟ್ ನಾಟ್ ಓನ್ಲಿ ಪುವರ್ ಆಸ್ ವೆಲ್ ಆಸ್ ರಿಚ್ ರೆಸ್ಪೆಕ್ಟ್ ಹಿಮ್ ಅಂತ ಹೇಳಿ ಬರ್ಬೇಕು. ಅಂದ್ರೆ ಫಸ್ಟ್ ಗೆ ಏನ್ ಬರ್ತದ್ರಿ, P ಬರ್ತದ, ಆಮೇಲೆ R ಬರ್ತದ, ಆಮೇಲೆ ಏನಂತ ಕೇಳಿದ್ರ Q ಬರ್ತದ.
ಪಿ ಬಂತು, ಆಮೇಲೆ ಆರ್ ಬಂತು, ದೆನ್ ಕ್ಯೂ ಬಂತು, ಆಮೇಲೆ ಏನ್ ಬರಬೇಕು, ಎಸ್ ಬರಬೇಕು. ಪಿ ಆರ್ ಕ್ಯೂ ಎಸ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್. ದೆನ್ ನೆಕ್ಸ್ಟ್ ನೋಡ್ರಿ, ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ದಟ್, ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ದಟ್ ಐನ್ಸ್ಟೀನ್ ವಾಸ್ ವೀಕ್ ಇನ್ ಅರ್ಥಮೆಟಿಕ್. ಐನ್ಸ್ಟೀನ್ ವಾಸ್ ವೀಕ್ ಇನ್ ಅರ್ಥಮೆಟಿಕ್ ಅಂತ ಹೇಳಿ ಬರ್ತದೆ. ಐನ್ಸ್ಟೀನ್ ವಾಸ್ ವೀಕ್ ಇನ್ ಅರ್ಥಮೆಟಿಕ್ ಅನ್ನೋಕ್ಕಿಂತ ಮೊದಲು ಐನ್ಸ್ಟೀನ್ ವಾಸ್ ಆಲ್ಸೋ ಅ ಗ್ರೇಟ್ ಸೈಂಟಿಸ್ಟ್ ಏನ್ರಿ, ವೀಕ್ ಇನ್ ಅರ್ಥಮೆಟಿಕ್ ರೈಟ್ ಫ್ರಮ್ ಹಿಸ್ ಸ್ಕೂಲ್ ಡೇಸ್. ಐನ್ಸ್ಟೀನ್, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ದಟ್ ಐನ್ಸ್ಟೀನ್ ವಾಸ್ ಆಲ್ಸೋ ಅ ಗ್ರೇಟ್ ಇದಂತ ಹೇಳಿ ಬರ್ತದೆ. ಸೊ ಕ್ಯೂ ಬಂತು, ಆಮೇಲೆ ಏನ್ ಬಂದ್ರಿ, ಪಿ ಬಂತು, ಆಮೇಲೆ ನೆಕ್ಸ್ಟ್ ಏನಂತ ಕೇಳಿದ್ರೆ ಆರ್ ಬಂತು, ದೆನ್ ಎಸ್ ಬರ್ತದೆ. ಏನ್ ಬರ್ತದ್ರಿ, ಆರ್ ಬಂತು, ದೆನ್ ಎಸ್ ಬರ್ತದೆ. ಸೊ ಆರ್ ಬಂತು, ಆಮೇಲೆ ಎಸ್ ಬರ್ತದೆ. ಏನಂದ್ರೆ ಇಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದಟ್ ಐನ್ಸ್ಟೀನ್ ವಾಸ್ ಆಲ್ಸೋ ಅ ಗ್ರೇಟ್ ಸೈಂಟಿಸ್ಟ್ ವೀಕ್ ಇನ್ ಅರ್ಥಮೆಟಿಕ್, ವಾಸ್ ವೀಕ್ ಇನ್ ಅರ್ಥಮೆಟಿಕ್ ರೈಟ್ ಫ್ರಮ್ ಈಸ್ ಅಂತ ಹೇಳ್ತೀವಿ, ಕ್ಯೂ ಪಿ ಆರ್ ಎಸ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಕ, ಮುಂದಿನ ಪ್ರಶ್ನೆ ಇಲ್ಲ. ಇಷ್ಟಕ್ಕೆ ಏನಂದ್ರೆ ಈ ಒಂದು ಪ್ರಶ್ನೆಗಳು ಇಲ್ಲಿಗೆ ಮುಗಿತಾವ. ನಾವೇನ್ ಮಾಡೋಣ, ನೆಕ್ಸ್ಟ್ ಒಂದು ಕ್ಲಾಸ್ ಒಳಗ ಇನ್ನೂ ಏನಂದ್ರೆ ಮತ್ತೆ 25 ಕ್ವಶನ್ ತಗೊಂಬಂದು ಮುಂದೆ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಾದರೂ CSF ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೆ ಶೇರ್ ಮಾಡ್ರಿ. ಜೊತೆಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡ್ರಿ. ನಿಮ್ಗೆ ಏನಾರ ಇನ್ನೂ ಜಾಸ್ತಿ ಎಕ್ಸ್ಪ್ಲೇಷನ್ ಬೇಕಂದ್ರೆ ಕಾಮೆಂಟ್ ಮಾಡ್ರಿ, ನಾ ಇಂಪ್ರೂವ್ ಮಾಡ್ಕೋಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.